ಜೆರೋದಾ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ಕೈಟ್ ಟ್ಯುಟೋರಿಯಲ್ಗಳಲ್ಲಿ ಜೆರೋದಾ ಕೈಟ್ ಆ್ಯಪಲ್ಲಿರುವಂತಹ ಡಿಫ್ರೆಂಟ್ ಸೆಕ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಬಂದಿದ್ದೀವಿ. ಯಾರಾದರೂ ಹೊಸದಾಗಿ ಜೆರೋದಾನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಈ ಜೆರೋದಾ ಹೋಮ್ ಪೇಜಲ್ಲಿ ಬಿಟ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಆ ಬಿಟ್ಸಲ್ಲಿ IPO ಇರುತ್ತೆ. IPO ಪಾರ್ಟಿಸಿಪೇಷನ್ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆ ಇದೆ. ಇದ್ರ ಬಗ್ಗೆ ನಾನು ಬ್ಯಾಂಕ್ ಡೆಪಾಸಿಟ್ಗಿಂತ ಸುರಕ್ಷಿತವಾದ ಹೂಡಿಕೆ ಅಂತ ಒಂದು ಸಪ್ರೇಟ್ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟು ಆಕ್ಷನ್ಸ್ ಅಂತ ಒಂದು ಸೆಕ್ಷನ್ ಇದೆ ಅಲ್ವಾ. ಈ ಆಕ್ಷನ್ ಸೆಕ್ಷನ್ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಡೌಟ್ ಇತ್ತು, ಕಮೆಂಟ್ ಕೂಡ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, ಆಕ್ಷನ್ ಯಾವುದನ್ನು ಆಕ್ಷನ್ ಮಾಡ್ತಾ ಇದ್ದಾರೆ? ಆಕ್ಷನ್ ಅಂದರೆ ಒಂದು ಹರಾಜು ಮಾಡ್ತಾ ಇದ್ದಾರೆ. ಏನೋ ಒಂದು ಮಾರಾಟ ಮಾಡಬೇಕಾಗಿದೆ, ಅದನ್ನ ಹರಾಜು ಮಾಡ್ತಾ ಇದ್ದಾರೆ ಅಂತ ಆಯಿತು. ಹಾಗಾದರೆ ಏನನ್ನು ಹರಾಜು ಮಾಡ್ತಾರೆ ಅಂತಂದರೆ, ಒಂದೊಂದ್ಸಲ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇರೋದಿಲ್ಲ ಕೆಲವೊಂದು ಸ್ಟಾಕ್ಗಳಲ್ಲಿ, ಅಥವಾ ಒಂದೊಂದ್ಸಲ ಸರ್ಕ್ಯೂಟ್ ಅಪ್ಲೈ ಆಗಿಬಿಡುತ್ತೆ, ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಆಗ್ಬಿಟ್ಟು ಸ್ಟಾಕು ಫ್ರೀಸ್ ಆಗಿಬಿಡುತ್ತಲ್ವಾ, ಯಾರು ಟ್ರೇಡ್ ಮಾಡೋ ಹಂಗಿಲ್ಲ ಅಂತ ಆಗಿಬಿಡುತ್ತೆ. ಸೊ ಯಾರಾದರೂ ಇಂಟ್ರಾಡೇನಲ್ಲಿ ಪೊಸಿಷನ್ನ ತಗೊಂಡಿದ್ದಾರೆ ಅಂತಂದರೆ ಅವರು ಲಿಕ್ವಿಡಿಟಿ ಇಲ್ಲ ಅಂತ ಅಂದರೆ, ಯಾರು ಬಯರ್ದು ಆಗಿದ್ದಾರೆ, ಸೆಲ್ಲರ್ ಇಲ್ಲ ಯಾರು, ಅಥವಾ ಸೆಲ್ಲರ್ ಆಗಿದ್ದಾರೆ ಬಯರ್ ಇಲ್ಲ ಅಂತಂದರೆ, ಅಥವಾ ಒಂದು ಸರ್ಕ್ಯೂಟ್ ಲಿಮಿಟ್ ಆಗಿ ಅವರು ಫ್ರೀಸ್ ಆಗಿದೆ, ಅವ್ರನ್ನ ಸೆಲ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೈ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಅಂಥ ಟೈಮಲ್ಲಿ ಅದನ್ನ ನಾವು ಶಾರ್ಟ್ ಡೆಲಿವರಿ ಅಂತ ಕರಿತೀವಿ. ಅಂದರೆ ಇಂಟ್ರಾಡೇನಲ್ಲಿ ನೀವೇನೋ ಒಂದು ಪೊಸಿಷನ್ನ ತೊಗೊಂಡಿದ್ದೀರಾ, ಅದನ್ನ ವಾಪಸ್ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಇಂಟ್ರಾಡೇನಲ್ಲಿ ನೀವು 9 ಕಾಲಿಗೆ ಆಮೇಲೆ ಯಾವಾಗನಾರು ಬೈ ಮಾಡಿದರೆ ಮಧ್ಯಾಹ್ನ 3:20 ನೀವು ಅದನ್ನ ಸೆಲ್ ಮಾಡಬೇಕು. ಅದೇ ರೀತಿಯಾಗಿ ಬೆಳಗ್ಗೆ ನೀವೇನಾದ್ರು ಸೆಲ್ ಮಾಡಿದ್ರೆ ಅಂದರೆ ಮಧ್ಯಾಹ್ನದೊಳಗೆ ಅದನ್ನ ಬೈ ಮಾಡಬೇಕಲ್ವಾ. ಇಲ್ಲ ಅಂತಂದರೆ ಅದು ಹಾಗೆ ಉಳಿಸ್ಕೊಳಕ್ಕಾಗೋದಿಲ್ಲ. ಎಕ್ಸ್ಚೇಂಜ್ಗಳು ನೀವು ಹಾಗೆ ಉಳಿಸ್ಕೊಂಡ್ರೂ ಕೂಡ 3:20 ಅಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ಅವರು ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಕೆಲವೊಂದು ಸಿಚುವೇಷನ್ಗಳಲ್ಲಿ ಸ್ಕ್ವೇರ್ ಆಫ್ ಮಾಡಿದ್ರೂ ಕೂಡ ಫುಲ್ಫಿಲ್ ಮಾಡೋಕ್ಕೆ ಆಗೋದಿಲ್ಲ. ಅದು ಯಾವಾಗ? ಸ್ಟಾಕಲ್ಲಿ ಲಿಕ್ವಿಡಿಟಿನೇ ಇಲ್ಲ, ನೀವು ಹೆಂಗೋ ಸಿಗಾಕೊಂಡ್ಬಿಟ್ಟಿದ್ದೀರಾ, ಅಥವಾ ಒಂದು ಅಪ್ಪರ್ ಸರ್ಕ್ಯೂಟೋ ಲೋವರ್ ಸರ್ಕ್ಯೂಟೋ ಹೋಗ್ಬಿಟ್ಟಿದೆ, ಸ್ಟಾಕ್ ಫ್ರೀಸ್ ಆಗಿಬಿಟ್ಟಿದೆ, ಸೊ ಯಾವುದೇ ಆಕ್ಟಿವಿಟಿ ನಡೀತಾ ಇಲ್ಲ ಇಲ್ಲಿ. ಅಂಥ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ಶಾರ್ಟ್ ಡೆಲಿವರಿ ಅಂದರೆ ನೀವು ಫುಲ್ಫಿಲ್ ಮಾಡೋಕ್ಕೆ ಆಗಿಲ್ಲ, ಏನೋ ಒಂದು ತೊಗೊಂಡಿದ್ದೀರಾ ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಆಗಿಲ್ಲ ಅಂತ ಸಿಚುವೇಶನ್ ಬರ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಕ್ಸ್ಚೇಂಜ್ಗಳು, ಅದು NSE ಆಗಿರ್ಬೋದು, BSE ಆಗಿರ್ಬೋದು, ಆಕ್ಷನ್ ಮಾರ್ಕೆಟನ್ನು ಓಪನ್ ಮಾಡುತ್ತೆ. ಆಕ್ಷನ್ ಮಾರ್ಕೆಟ್ ಯಾವಾಗ ಓಪನ್ ಆಗಿರುತ್ತೆ ಹಾಗಾದರೆ ಅಂತಂದರೆ, ಪ್ರತಿದಿನ 2:30, ಇದು ಮಾಮೂಲಿ ಸೆಟಲ್ಮೆಂಟ್ ಹಾಲಿಡೇ ಇದ್ದಾಗ ಇದರಲ್ಲೂ ಹಾಲಿಡೇ ಇರುತ್ತೆ, ಮಧ್ಯಾಹ್ನ 2:30 ಓಪನ್ ಇರುತ್ತೆ. ಅದರಲ್ಲಿ ನೀವು ಒಂದ್ಸಲ ಆರ್ಡರ್ನ ಪ್ಲೇಸ್ ಮಾಡಿದ್ರಿ ಅಂತಂದರೆ ಮಾಡಿಫೈ ಮಾಡೋಕ್ಕಾಗಲ್ಲ. ಈಗ ಬೇರೆದ್ರಲ್ಲಿ ನೀವೇನಾದ್ರು ಪೊಸಿಷನ್ ಇಟ್ಟಿದ್ದೀರಾ, ನೀವೇನೋ ಒಂದು ಪ್ರೈಸಿಗೆ ಇಟ್ಟಿರ್ತೀರಾ, ಲಿಮಿಟ್ ಆರ್ಡರ್ ಇಟ್ಟಿರ್ತೀರಾ, ಮತ್ತೆ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ತೀರಲ್ವಾ, ಮಾಡಿಫೈ ಮಾಡೋಕ್ಕೆ ಬಿಡುತ್ತೆ. ಬಟ್ ಆಕ್ಷನ್ ಮಾರ್ಕೆಟಲ್ಲಿ 2:30 ಮೇಲಿಂದ ಎಲಿಜಿಬಲ್ ಇರುತ್ತೆ. ಆಕ್ಷನ್ ಮಾರ್ಕೆಟು 2:30 ಮೇಲಿಂದ ಇದೆ. ನೀವು ಏನೋ ಒಂದು ಸೆಲ್ ಆರ್ಡರ್ ಮಾತ್ರ ಇಡೋಕ್ಕಾಗಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಒಂದ್ಸಲ ಇಟ್ಟಿದ್ರೆ ಅದನ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಏನು ಮಾಡಬೇಕು, ಕ್ಯಾನ್ಸಲೇ ಮಾಡಿ ಹೊಸದಾಗೆ ಆರ್ಡರ್ನ ಪ್ಲೇಸ್ ಮಾಡಬೇಕು. ಆ ರೀತಿ ಒಂದು ವ್ಯವಸ್ಥೆ ಇದೆ. ಸೊ ಇಲ್ಲಿ ಯಾಕೆ ಬರೀ ಸೆಲ್ಲೇ ಮಾಡೋಕ್ಕಾಗುತ್ತೆ ಆಕ್ಷನ್ ಮಾರ್ಕೆಟಲ್ಲಿ ಅಂತಂದರೆ, ನೋಡಿ, ಇದರಲ್ಲಿ ಬೈಯರ್ಸ್ ಯಾವಾಗಲೂ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಅಂದರೆ ಇನ್ನೊಬ್ಬ ಯಾರೋ ಒಬ್ಬರು ಜನ ಬಂದ್ಬಿಟ್ಟು ಬೈ ಮಾಡೋದಿಲ್ಲ, ಅದನ್ನ ನಿಮ್ಮ ಹತ್ರ ರಿಟೇಲ್ ಇನ್ವೆಸ್ಟರ್ ಬೈ ಮಾಡ್ತಾ ಇರಲ್ಲ. ಬೈಯರ್ಸ್ ಯಾವಾಗಲೂ ಎಕ್ಸ್ಚೇಂಜ್ ಆಗಿರುತ್ತೆ. ಯಾಕೆಂದರೆ ಎಕ್ಸ್ಚೇಂಜು ಯಾರ್ದೋ ಒಂದು ಆರ್ಡರ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಪಾರ್ಷಿಯಲಿ ಫುಲ್ಫಿಲ್ ಆಗಿದೆ ಅಥವಾ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಯಾರಾದರೂ ಸೆಲ್ಲರ್ಸ್ ಇದ್ದಾರೆ ಅಂದರೆ ಅವ್ರ ಹತ್ರ ತೊಗೊಂಡು ಹೋಗೋಣ ಅಂತ. ಸೊ ಸೆಲ್ಲರ್ಸ್ ಇದ್ದಾರೆ ಅಂದರೆ ತೊಗೊಂಡು ಹೋಗೋಣ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇರಬೇಕಲ್ವಾ. ಈಗ ನೋಡಿ, ಇಂಟ್ರಾಡೇನಲ್ಲಿ ಏನೋ ಒಂದು ಪರಿಣಾಮ ಆಗಿಬಿಟ್ಟಿದೆ, ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಯಾರ ಹತ್ರ ಡಿಮ್ಯಾಟ್ ಖಾತೆಯಲ್ಲಿ ಆಲ್ರೆಡಿ ಆ ಸ್ಟಾಕ್ ಇದೆಯೋ ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರೊಫೈಲ್ ಸೆಕ್ಷನಲ್ಲಿ ನೀವು ಆಕ್ಷನ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಲಿಸ್ಟ್ ಆಗುವಂಥ ಸ್ಟಾಕ್ಗಳು ಏನಿರುತ್ತೆ ಅದು ನಿಮ್ಮ ಅಕೌಂಟಲ್ಲಿ ಆಲ್ರೆಡಿ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇರುವಂಥ ಸ್ಟಾಕ್ಗಳನ್ನು ಮಾತ್ರ ತೋರಿಸ್ತಾ ಇರುತ್ತೆ. ಡಿಮ್ಯಾಟ್ ಖಾತೆಯಲ್ಲಿ ಇರೋದು ಅಂತಂದರೆ T+1 T+2 ಇರಬಾರ್ದು. ಅಂದರೆ T+1 T+2 ಅಂದರೆ ಇನ್ನು 1 ದಿನದಲ್ಲಿ 2 ದಿನದಲ್ಲಿ ನಿಮ್ಮ ಡಿಮ್ಯಾಟ್ ಖಾತೆಗೆ ಬರೋದಿದೆ ಅಂತ ಹೇಳ್ತಾ ಇರುತ್ತೆ. ಬಟ್ ಯಾವುದು ಇಲ್ಲಿ ಎಲಿಜಿಬಲ್ ಇರುತ್ತೆ ಅಂದರೆ, ಎಕ್ಸಾಕ್ಟ್ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಎಷ್ಟು ಆಲ್ರೆಡಿ ಇದೆಯೋ ಅಷ್ಟು ಮಾತ್ರ ಆಕ್ಷನ್ ಮಾರ್ಕೆಟಿಗೆ ಎಷ್ಟು ಬೇಕು ಅಂತ ಒಂದು ಮೊತ್ತ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಬೇಕು ಅಂದರೆ ನೀವು ಸೆಲ್ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಿ, ಇವಾಗ ಶಾರ್ಟ್ ಸೆಲ್ಲಿಂಗ್ ಆಯಿತು ಅಂದರೆ ಯಾವ ರೀತಿ ಅಂತ ಹೇಳ್ಬಿಡ್ತೀನಿ. ಶಾರ್ಟ್ ಸೆಲ್ಲಿಂಗ್ ಇವಾಗ ನೀವೇನೋ ಒಂದು ಆರ್ಡರ್ನ ಪ್ಲೇಸ್ ಮಾಡಿದ್ರಿ, ಬೈ ಮಾಡಬೇಕು ಅಂತ ಒಂದು ಸ್ಟಾಕನ್ನು ಪ್ಲೇಸ್ ಮಾಡಿದ್ರಿ. ನೀವು ಬೈ ಆಗಿದೆ ಅಂತ ಅಂದ್ಕೊಂಡಿರ್ತೀರ, ಬಟ್ ದಿನ ಮುಗಿಯೋಷ್ಟೊಳಗೂ ಕೂಡ ಅದು ಬೈ ಆಗಿರಲ್ಲ. ಬಿಕಾಸ್ ಅಷ್ಟು ಜನ ಯಾರು ಮಾರೋರು ಇಲ್ದಲೇ ಇರ್ಬೋದು, ಲಿಕ್ವಿಡಿಟಿ ಕ್ರಂಚ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಈ ಥರ ಶಾರ್ಟ್ 1 ಅಂತ ನಿಮ್ಮ ಪೊಸಿಷನಲ್ಲಿ ತೋರಿಸ್ತಾ ಇರುತ್ತೆ. ಶಾರ್ಟ್ 1 ಶಾರ್ಟ್ 2 ಎಷ್ಟು ಕ್ವಾಂಟಿಟಿ ಇರುತ್ತೋ ಆ ಥರ ತೋರಿಸ್ತಾರೆ. ಅಂದರೆ ಅರ್ಥ ಏನು, ನೀವು ಪ್ಲೇಸ್ ಮಾಡಿದ್ರ ಬೈ ಎಕ್ಸ್ಚೇಂಜಿಗೆ ಹೋಗಿತ್ತು, ಆದರೆ ಎಕ್ಸ್ಚೇಂಜು ಬೈ ಮಾಡ್ತೀವಿ ಅಂತ ಹೇಳಿತ್ತು, ಆದರೆ ಕೊನೆಗೆ ಅವರು ನಿಮಗೆ ಬೈ ಮಾಡಿ ಕೊಡೋಕ್ಕೆ ಆಗಿಲ್ಲ ಅದನ್ನ ಅಂತ. ಸೊ ಆ ಥರ ಟೈಮಲ್ಲಿ ಇದು ಬೈಯರ್ಸ್ ಪರ್ಸ್ಪೆಕ್ಟಿವಿಂದ ಯೂಶಲಿ ಲಿಕ್ವಿಡಿಟಿ ಕಮ್ಮಿ ಇದ್ದಾಗ ಈ ರೀತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಸೆಲ್ಲರ್ಸ್ ಪರ್ಸ್ಪೆಕ್ಟಿವಿಂದ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತಂದರೆ, ನೋಡಿ, ಸೆಲ್ಲರಲ್ಲಿ ನೀವೀಗ ಒಂದು ಇಂಟ್ರಾಡೇನಲ್ಲಿ ನೀವು ಅದನ್ನ ಸೆಲ್ ಮಾಡೋಕ್ಕೆ ಅಂತ ಹೋಗಿದ್ದೀರಾ. ಬಟ್ ಏನಾಯಿತು, ನೀವು ಸೆಲ್ ಮಾಡೋ ಟೈಮಲ್ಲಿ ಆಲ್ರೆಡಿ ಅಪ್ಪರ್ ಸರ್ಕ್ಯೂಟ್ ಹೋಗ್ಬಿಟ್ಟು ಸ್ಟಾಕು ಫ್ರೀಸ್ ಆಗಿಬಿಟ್ಟಿತ್ತು. ಸ್ಟಾಕು ಫ್ರೀಸ್ ಆಗಿದೆ, ತುಂಬ ಜನ ಬೈಯರ್ಸು ಅಪ್ಪರ್ ಸರ್ಕ್ಯೂಟ್ ಆಗಿತ್ತು ಅಂತಂದರೆ ಎಲ್ಲರಿಗೂ ಬೈ ಮಾಡಬೇಕು ಅನ್ನೋ ಸೆಂಟಿಮೆಂಟ್ ಇರುತ್ತೆ. ಎಲ್ಲ ಒಂದು ಬೈ ಮಾಡಿ ಕೂತ್ಕೊಂಡಿರ್ತಾರೆ. ಬಟ್ ನೀವು ಬಂದು ಆರ್ಡರ್ನ ಪ್ಲೇಸ್ ಮಾಡೋಷ್ಟೊತ್ತಿಗೆ ಕೆಲವರು ನಿಮಗಿಂತ ಮುಂಚೆ ಸೆಲ್ ಮಾಡಬೇಕು ಅಂತ ಆರ್ಡರ್ ಹಾಕೋಗಿರ್ಬೋದು, ನೀವು ಲೈನಲ್ಲಿ ಉಳ್ಕೊಂಡು ನಿಮ್ಮದು ಫುಲ್ಫಿಲ್ಮೆಂಟ್ ಆಗದಲ್ಲೇ ಇರ್ಬೋದು. ಅಪ್ಪರ್ ಸರ್ಕ್ಯೂಟಲ್ಲಿ ಆ ಥರ ಆಗೋ ಸಾಧ್ಯತೆ ಕಡಿಮೆ, ಯಾಕಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ, ನಿಮ್ಮ ಸಪ್ಲೈ ಬೇಗ ಫುಲ್ಫಿಲ್ ಆಗುತ್ತೆ. ಆದರೆ ಅಪ್ಪರ್ ಸರ್ಕ್ಯೂಟ್ ಆದಮೇಲೆ ಒಂದು ಫ್ರೀಸ್ ಅಂತ ಇರುತ್ತೆ ಸ್ಟಾಕಲ್ಲಿ, ಇಷ್ಟು ಹೊತ್ತು ಟ್ರೇಡ್ ಮಾಡೋಂಗಿಲ್ಲ, 20 ನಿಮಿಷ 30 ನಿಮಿಷ ಟ್ರೇಡ್ ಮಾಡೋಂಗಿಲ್ಲ ಅಂತ ಫ್ರೀಸ್ ಮಾಡ್ತಾರಲ್ವ. ಆ ಫ್ರೀಸ್ ಟೈಮಲ್ಲಿ ನೀವೇನಾದ್ರು ಆರ್ಡರ್ನ ಪ್ಲೇಸ್ ಮಾಡಿದ್ರಿ, ಆಮೇಲೆ ಮಾರ್ಕೆಟ್ ಮುಗದೇ ಹೋಯ್ತು
ಹೋಯಿತು ಅಂತಂದರೆ ಏನಾಗ್ತಾ ಹೋಗುತ್ತೆ, ನೀವು ಇಂಟ್ರಾಡೇನಲ್ಲಿ ನೀವು ಬೈ ಮಾಡಿದರೆ ಅದನ್ನ ನೀವು ಸೆಲ್ ಮಾಡೋಕ್ಕೆ ಆಗಿಲ್ಲ, ನೀವು ಸೆಲ್ ಮಾಡೋಕ್ಕಾಗಿಲ್ಲ, ಅದು ಯಾರನ್ನು ತೊಗೊಳೋಂಥ ಫುಲ್ಫಿಲ್ ಮಾಡೋಕ್ಕೆ ಸೆಲ್ಲರ್ಸ್ ಆಗಿಲ್ಲ. ಅಂಥ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ಅದನ್ನು ಕೂಡ ಶಾರ್ಟ್ ಡೆಲಿವರಿ ಅಂತ ಕರಿತಾ ಹೋಗ್ತಾರಲ್ವಾ. ಸೊ ಆ ಟೈಮಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಆಕ್ಷನ್ನ ಕರಿತಾ ಹೋಗ್ತಾರೆ. ಸೊ ಬೈಯರ್ ಪರ್ಸ್ಪೆಕ್ಟಿವಿಂದ ಯಾವುದೇ ರೀತಿಯಂಥ ಪೆನಾಲ್ಟಿ ಅಂತ ಬೀಳೋದಿಲ್ಲ. ನೀವೇನೋ ಒಂದನ್ನು ಬೈ ಮಾಡಬೇಕು ಅಂತ ಹೋಗಿದ್ರೆ ಡಿಮ್ಯಾಟ್ ಖಾತೆಗೆ ಎಕ್ಸ್ಚೇಂಜ್ ನಿಮಗೆ ಕೊಡೋಕ್ಕಾಗಿಲ್ಲ ಅಂತಂದರೆ ಮಾರ್ದಿನ ದಿನ ಯಾರ ಹತ್ರನಾದ್ರು ಬೇರೆ ಹತ್ರ ತೊಗೊಂಡ್ಬಂದು ನಿಮಗೆ ಫುಲ್ಫಿಲ್ಮೆಂಟ್ ಕೊಟ್ಬಿಟ್ಟು ಕಳಿಸ್ತಾರೆ. ಅದೇ ರೀತಿ ಅಕಸ್ಮಾತ್ ಸೆಲ್ಲರ್ ಆಗಿದ್ರೆ ನೀವು ಸೆಲ್ಲಿಂಗ್ನ ಫುಲ್ಫಿಲ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ, ನೀವು ಸೆಲ್ ಮಾಡೋಕ್ಕಾಗಿಲ್ಲ ಇಂಟ್ರಾಡೇನಲ್ಲಿ ಅಂತಂದರೆ ಆವಾಗ ನಿಮಗೆ ಆಕ್ಷನ್ ಪೆನಾಲ್ಟಿ ಅಂತ ಬರುತ್ತೆ. ಯಾಕೆಂದರೆ ಈಗ ಅಪ್ಪರ್ ಸರ್ಕ್ಯೂಟ್ ಆಗಿದೆ ಮತ್ತು ಆಕ್ಷನ್ ಮಾರ್ಕೆಟಲ್ಲಿ ಓಪನ್ ಮಾಡ್ತಾರೆ. ಲೆಟ್ಸೆ ನೀವು ಒಂದು 900 ರೂಪಾಯಿಗೆ ಸೆಲ್ ಮಾಡೋಕ್ಕೆ ಅಂತ ಹೋಗಿದ್ರಿ, ಬಟ್ ಅಪ್ಪರ್ ಸರ್ಕ್ಯೂಟ್ ಬಿದ್ದುಬಿಟ್ಟು ಅದು 1050 ರೂಪಾಯಿಗೆ ಹೋಯಿತು ಅಂತ ಅನ್ಕೊಳ್ಳೋಣ. ಸೊ ಆಕ್ಷನ್ ಮಾರ್ಕೆಟಲ್ಲಿ ಇನ್ನೂ ಹೆಚ್ಚಿನ ಬೆಲೆಗೆ ಅಂದರೆ 1100ಕ್ಕೆ ಅದು ಸೆಲ್ ಆಗೋಯ್ತು ಅಂತಂದರೆ ನೋಡಿ, 900ರಿಂದ 1100 ಅದೇನು ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಅಷ್ಟನ್ನು ನೀವು ಆಕ್ಷನ್ ಪೆನಾಲ್ಟಿ ಅಂತ ನೀವು ಕೊಡಬೇಕಾಗುತ್ತೆ, ನೀವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ. ಯಾಕಿಂದ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇದು ಸುಮಾರು ಜನಕ್ಕೆ ಏನು ಸರ್ ಹಿಂಗೆಲ್ಲ ಇದೆಯಾ ಅಂತ ನಿಮ್ಗೆ ಅನಿಸಿರ್ಬೋದು. ಖಂಡಿತ ನೀವು ಇಂಟ್ರಾಡೇ ಒಳ್ಳೆಯ ರೀತಿಯಾದಂಥ ಕ್ವಾಲಿಟಿ ಸ್ಟಾಕ್ಸಲ್ಲಿ, ಲಿಕ್ವಿಡಿಟಿ ಇರೋ ಸ್ಟಾಕ್ಸಲ್ಲಿ, ಹೈ ಬೀಟಾ ಸ್ಟಾಕ್ಸಲ್ಲಿ ಮಾಡ್ತಾ ಇದ್ರೆ ಈ ಥರ ಪ್ರಾಬ್ಲಮ್ಸು ನಿಮಗೆ ಯಾವತ್ತೂ ಫೇಸ್ ಆಗೋಕ್ಕೆ ಸಿಕ್ಕಿರೋದಿಲ್ಲ. ಬಟ್ ಕೆಲವರು ತುಂಬ ಪೆನ್ನಿ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ, ಚುಕ್ಕಿ ಆಟ ಇಡೋ ಸ್ಟಾಕ್ಗಳನ್ನು ಮಾತಾಡ್ತಿರ್ತೀವಿ, ಅಪ್ಪರ್ ಸರ್ಕ್ಯೂಟು ಲೋವರ್ ಸರ್ಕ್ಯೂಟ್ ಇರೋಂಥ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ತೀರಾ ಇಲ್ಲಿಕ್ವಿಡ್ ಆಗಿರುವಂಥದ್ದು ಅಥವಾ ತುಂಬ ನ್ಯೂಸಲ್ಲಿರುವಂಥದ್ದು, ಪ್ರತಿದಿನ ಸರ್ಕ್ಯೂಟ್ ಹೋಗ್ತಾ ಇರೋಂಥದ್ದು, ಈ ಥರದ್ದೆಲ್ಲ ಟ್ರೇಡ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಈ ಸಿಚುವೇಶನ್ ಬಂದಿರ್ಬೋದು. ಯಾರಿಗಾದ್ರೂ ಈ ಸಿಚುವೇಶನ್ ಹಿಂದೆ ಬಂದಿದೆ, ಆಕ್ಷನ್ ಪೆನಾಲ್ಟಿ ಕಟ್ಟಿದ್ರೆ ಸೆಲ್ ಮಾಡೋಕ್ಕಾಗ್ದಲೆ, ಅಥವಾ ಯಾವುದೋ ಒಂದು ಇಲ್ಲಿಕ್ವಿಡ್ ಸ್ಟಾಕ್ಸ್ನ ನಿಮ್ಮ ಡಿಮ್ಯಾಟ್ ಖಾತೆಗೆ ಬೈ ಮಾಡೋಕ್ಕೆ ಅಂತ ಹೋಗಿದ್ರಿ, ಆದರೆ ಬೈ ಆಗಿಲ್ಲ ಅಂತ ಶಾರ್ಟ್ ಅಂತ ತೋರಿಸಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಈಕ್ವಿಟಿ ಮಾರ್ಕೆಟಲ್ಲೇ ಪ್ಲೇಸ್ ಆಗುತ್ತೆ, ಏನೂ ಬೇರೆ ವ್ಯತ್ಯಾಸ ಇಲ್ಲ. ಆದರೆ ಆಕ್ಷನ್ ಮಾರ್ಕೆಟಲ್ಲಿ ನೀವು ಬರೀ ಸೆಲ್ ಮಾಡೋಕ್ಕಾಗುತ್ತೆ. ಎಂಥದನ್ನು ಸೆಲ್ ಮಾಡೋಕ್ಕಾಗುತ್ತೆ, ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿರುವಂಥ ಸ್ಟಾಕ್ಗಳನ್ನು ಮಾತ್ರ ಸೆಲ್ ಮಾಡೋಕ್ಕಾಗ್ತಾ ಹೋಗುತ್ತೆ. ಇಲ್ಲಿ ಇಂಟ್ರಾಡೇ ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಜೊತೆಗೆ ಒಂದ್ಸಲ ಆರ್ಡರ್ ಪ್ಲೇಸ್ ಮಾಡಿದ್ರೆ ಮಾಡಿಫಿಕೇಶನ್ ಮಾಡೋಕ್ಕಾಗಲ್ಲ. ಏನಾದ್ರು ಮಾಡಿಫೈ ಮಾಡಬೇಕು ಅಂದರೆ ನೀವು ಅದನ್ನ ಕ್ಲೋಸ್ ಮಾಡಿ ಹೊಸದಾಗಿ ಮಾಡಬೇಕು. ಜೊತೆಗೆ ಇಲ್ಲಿ ನಿಮಗೆ ಆರ್ಡರ್ ಡೆಪ್ತ್ ಅಂತ ತೋರಿಸುತ್ತಲ್ವ, ಯಾರೋ ಒಂದು ಇವಾಗ ಒಂದು 10 ರೂಪಾಯಿಗೆ ಒಂದು 100 ಕ್ವಾಂಟಿಟಿ ಬೈ ಮಾಡೋಕ್ಕೆ ಅಂತ ಇಟ್ಟಿದ್ದಾರೆ ಅಂತ ಅನ್ಕೋಣ, ಇನ್ನೊಬ್ರು ಒಂದು 50 ಕ್ವಾಂಟಿಟಿ ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಟೋಟಲ್ ನಿಮಗೆ ಡೆಪ್ತಲ್ಲಿ ಏನು ತೋರಿಸ್ತಿರುತ್ತೆ, ಬಿಡ್ ಸೈಡಲ್ಲಿ 150 ಕ್ವಾಂಟಿಟಿಗೆ 150 ಕ್ವಾಂಟಿಟಿ 10 ರೂಪಾಯಿಗೆ ಬೈ ಮಾಡೋರು ಇದ್ದಾರೆ ಅಂತ ಒಂದೇ ಸಲ ತೋರಿಸ್ತಾ ಇರುತ್ತೆ. ಬಟ್ ಆಕ್ಷನ್ ಮಾರ್ಕೆಟಲ್ಲಿ ಏನಾಗುತ್ತೆ, ಅದು ಕೂಡ ಸಪ್ರೇಟಾಗಿ ತೋರಿಸುತ್ತೆ. ಅಂದರೆ ಒಬ್ಬರು 100 ಕ್ವಾಂಟಿಟಿಗೆ 10 ರೂಪಾಯಿಗೆ ತೊಗೊಂಡೋಗಿದ್ದಾರೆ ಅಂತ ಒಂದು ಆರ್ಡರ್ ತೋರಿಸುತ್ತೆ. ಇನ್ನೊಬ್ಬರು 50 ಕ್ವಾಂಟಿಟಿ ಅವರು ಕೂಡ 10 ರೂಪಾಯಿಗೆ ತೊಗೊಂಡೋಗಿದ್ದಾರೆ ಅಂತ ಈ ಥರ ಸಪ್ರೇಟಾಗಿ ತೋರಿಸುತ್ತೆ. ಮಾಮೂಲಿ ಈಕ್ವಿಟಿ ಮಾರ್ಕೆಟಲ್ಲಿ 150 ಕ್ವಾಂಟಿಟಿ 10 ಅಂತ ಒಂದೇ ತೋರಿಸುತ್ತಲ್ಲ, ಆ ಥರ ಕನ್ಸಾಲಿಡೇಟೆಡ್ ಆಗಿ ತೋರಿಸೋದಿಲ್ಲ. ಜೊತೆಗೆ ನೀವು ಹಿಂದೆ ಏನಾದರೂ ಆಕ್ಷನ್ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಂದರೆ ಆ್ಯಸ್ ಯೂಶುವಲ್ ನಿಮಗೆ ದಿನದ ಎಂಡಿಗೆ ಕಾಂಟ್ರಾಕ್ಟ್ ನೋಟ್ ಏನು ಬರುತ್ತೆ ಅದರಲ್ಲೂ ಸಿಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇರೋದಿಲ್ಲ ಆಕ್ಷನ್ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಜೊತೆಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದು ಕನ್ಸೋಲ್ ಸ್ಟೇಟ್ಮೆಂಟಲ್ಲಿ ಹೋಗಿ ಅಲ್ಲಿ ನಿಮ್ಮ ಪ್ರೀವಿಯಸ್ ಸ್ಟೇಟ್ಮೆಂಟನ್ನು ಕೂಡ ನೀವು ನೋಡ್ಕೊತ ಹೋಗ್ಬೋದು, ಹಿಂದೆ ಯಾವ್ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ. ಸೊ ಆಕ್ಷನ್ ಮಾರ್ಕೆಟ್ ಅನ್ನೋದು ರೆಗ್ಯುಲರ್ ಮಾರ್ಕೆಟೇನೆ, ಬಟ್ ಆಕ್ಷನ್ನಲ್ಲಿ ಅಂತ ಏನು ತೊಗೊತಾರೆ ಅದು ಕೇವಲ ಎಕ್ಸ್ಚೇಂಜ್ ಆಗಿರುತ್ತೆ. ಬೇರೆದರಲ್ಲಿ ನೀವು ಪ್ಲೇಸ್ ಮಾಡಿದ್ರೆ ಅದು ನಿಮ್ಮ ಹತ್ರ ಯಾರೋ ರಿಟೇಲರು, FID ಯಾರು ಬೇಕಾದ್ರೂ ಬೈ ಮಾಡ್ಬೋದು. ಬಟ್ ಆಕ್ಷನ್ ಮಾರ್ಕೆಟಲ್ಲಿ ಬೈಯರ್ಸು ಯಾವತ್ತು ಎಕ್ಸ್ಚೇಂಜ್ ಆಗಿರುತ್ತೆ, ಸೆಲ್ಲರ್ಸು ನೀವು ಯಾರು ಕೊಡೋರಾಗಿರ್ತೀವಿ ಅದಾಗಿರ್ತೀವಿ. ಮತ್ತು ಯಾವುದನ್ನು ನಾವು ಕೊಡ್ಬೋದು, ನಮ್ಮ ಹತ್ರ ಡಿಮ್ಯಾಟ್ ಖಾತೆನಲ್ಲಿ ಆಲ್ರೆಡಿ ಇರುವಂಥ ಸ್ಟಾಕ್ಗಳನ್ನು ಮಾತ್ರ ಕೊಡ್ಬೋದು. ಹಾಗಾಗಿ ನೀವು ಆಕ್ಷನ್ ಸೆಕ್ಷನ್ಗೆ ಹೋದರೆ ನಿಮ್ಮ ಡಿಮ್ಯಾಟಲ್ಲಿ ಇರುವಂತಹ ಸ್ಟಾಕ್ಗಳದ್ದೇ ಆಕ್ಷನ್ ಈ ಥರ ಬಿಡ್ಡಿದೆ, ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕೇಳ್ತಾ ಹೋಗುತ್ತೆ. ನೀವು ಮಾರಬೇಕು ಆಕ್ಷನ್ ಮಾರ್ಕೆಟಲ್ಲಿ ಮಾರಬೇಕು ಅಂತಿದ್ದೀರಾ ಅಂದರೆ ಮಾರ್ಬೋದು. ಬಟ್ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಅದಕ್ಕೂ ಇದಕ್ಕೂ, ಅನ್ಲೆಸ್ ತುಂಬ ಒಂದು ಲೈವ್ ಮಾರ್ಕೆಟಿಗೂ ಆಕ್ಷನ್ ಮಾರ್ಕೆಟಲ್ಲೂ ತುಂಬ ದೊಡ್ಡ ಪ್ರೈಸ್ ಚೇಂಜಸ್ ಕಾಣಿಸ್ತಾ ಇದೆ ನಿಮಗೆ, ಆ ಥರ ಇದೆ ಅಂತಂದರೆ ಅಂಥ ಟೈಮಲ್ಲಿ ನೀವು ತೊಗೊಬೋದು. ಸಾಮಾನ್ಯವಾಗಿ ಆ ಥರ ಆಗೋದಿಲ್ಲ, ಯಾಕಂದರೆ ಇಲ್ಲೂ ಕೂಡ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಅದೆಲ್ಲ ಲಿಮಿಟೇಷನ್ ಇದ್ದೇ ಇರುತ್ತೆ ಆಕ್ಷನ್ ಮಾರ್ಕೆಟಲ್ಲಿ. ಬಟ್ ಮೇಯ್ನ್ ಆಗಿ ಇದು ಆಕ್ಷನ್ ಮಾರ್ಕೆಟಿನ ಎಲಿಜಿಬಿಲಿಟಿ ಮತ್ತು ಹೇಗೆ ಇದನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಅಂತ. ಇದರ ಬಗ್ಗೆ ಏನಾದರೂ ಡೌಟ್ ಇದೆ ಅಂದರೆ ದಯವಿಟ್ಟು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ. ಕೈಟ್ ಟ್ಯೂಟೋರಿಯಲ್ ಇರುವಂಥ ಎಲ್ಲ ಪ್ಲೇಸ್ಗಳನ್ನು ನೋಡಿದ್ರೆ ಜೆರೋದಾ ಯೂಸ್ ಮಾಡೋರಿಗೆ ನಿಮಗೆ ಸ್ವಲ್ಪ ಹೊಸದಾಗಿದ್ದೀರಾ ಅಂತಂದರೆ ನಿಮಗೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಮತ್ತೊಂದು ಕೈಟ್ ಟ್ಯೂಟೋರಿಯಲ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.